ಮೊದಲಿಗೆ ಎಲ್ಲರಿಗೂ ಮುಂಜಾನೆಯ ನಮಸ್ಕಾರಗಳು. ಇವತ್ತು ನಾವು ಭಾರತದ ಅರ್ಥಶಾಸ್ತ್ರ ವಿಷಯದ ಬಗ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂತಹ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಈಗ ನಾವು ಚರ್ಚಿಸುವಂತಹ ವಿಷಯ UPSC ಆಗಿರಬಹುದು, KPSC ಆಗಿರಬಹುದು, IAS, KAS, PSI, ESI, PDO, FDA, SDA, PC, VAO, SSC ಇತ್ಯಾದಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಉಪಯುಕ್ತ ಮಾಹಿತಿಯಾಗಿರುತ್ತದೆ. ಎಲ್ಲರೂ ಸರಿಯಾಗಿ ಮಾಹಿತಿಯನ್ನು ತಿಳ್ಕೊಳ್ಳಿ. ಹಾಗೆಯೇ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಾದರೂ ಕೂಡ ಅವುಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಮುಂದಿನ ತರಗತಿಗಳಲ್ಲಿ ಅವುಗಳನ್ನು ಸರಿಪಡಿಸಿಕೊಂಡು ಮತ್ತೆ ಮುಂದುವರಿಯೋಣ. ಇವತ್ತು ನಾವು ಭಾರತದ ಅರ್ಥಶಾಸ್ತ್ರ ಅಥವಾ ಭಾರತದ ಅರ್ಥವ್ಯವಸ್ಥೆ ಅಥವಾ ಇಂಡಿಯನ್ ಎಕಾನಮಿ ಬಗ್ಗೆ ಅಧ್ಯಯನ ಮಾಡೋಣ. ಮೊದಲಿಗೆ ಅಧ್ಯಾಯ 1, ಅರ್ಥಶಾಸ್ತ್ರದ ವ್ಯಾಖ್ಯಾನಗಳು ಮತ್ತು ಭಾರತದ ಅರ್ಥವ್ಯವಸ್ಥೆ. ಅರ್ಥಶಾಸ್ತ್ರ ಮೊದಲಿಗೆ ಪದದ ಅರ್ಥ ಅಂದರೆ ಏನು ನೋಡ್ಕೋಬೇಕು. ಅರ್ಥಶಾಸ್ತ್ರದ ವ್ಯಾಖ್ಯೆಗಳನ್ನು ನೀಡಿದವರು ಯಾವ ವ್ಯಾಖ್ಯೆಗಳನ್ನು ನೀಡಿದ್ದಾರೆ ಅಂತ ಹೇಳಿ ಅದನ್ನು ನೋಡ್ಕೋಬೇಕು. ಇದು ಎಕ್ಸಾಮ್ಗೆ ಇಂಪಾರ್ಟೆಂಟು. ಅರ್ಥಶಾಸ್ತ್ರದ ವ್ಯಾಖ್ಯೆ, ಅರ್ಥಶಾಸ್ತ್ರದ ಅರ್ಥದ ಬಗ್ಗೆ ಪ್ರೀವಿಯಸ್ ಎಕ್ಸಾಮಲ್ಲಿ ಒಂದು ಪ್ರಶ್ನೆ ಬಂದಿತ್ತು. ಅದಕ್ಕಾಗಿ ಅರ್ಥಶಾಸ್ತ್ರ ಪದದ ಅರ್ಥ ಏನು? ಅರ್ಥಶಾಸ್ತ್ರ ಪದದ ಅರ್ಥ, ಅರ್ಥಶಾಸ್ತ್ರ ಎಂಬ ಪದವು ಗ್ರೀಕ್ ಭಾಷೆಯ ಓಕೋಸ್ ಮತ್ತು ನೋಮೋಸ್ ಎಂಬ ಎರಡು ಪದಗಳಿಂದ ಬಂದಿದೆ. ಗ್ರೀಕ್ ಭಾಷೆಯ ಓಕೋಸ್ ಮತ್ತು ನೋಮೋಸ್ ಎಂಬ ಎರಡು ಪದಗಳಿಂದ ಬಂದಿದೆ. ಓಕೋಸ್ ಎಂದರೆ ಗ್ರಹ ಮತ್ತು ನೋಮೋಸ್ ಎಂದರೆ ನಿರ್ವಹಣೆ. ಅಂದರೆ ಓಕೋಸ್ ಎಂದರೆ ಗ್ರಹ, ನೋಮೋಸ್ ಎಂದರೆ ನಿರ್ವಹಣೆ. ಅಂದರೆ ಗ್ರಹ ನಿರ್ವಹಣೆ ಅಂತ ಅರ್ಥ ಆಗುತ್ತೆ. ಆದರೆ ಅರ್ಥಶಾಸ್ತ್ರ ಎಂಬ ಪದದ ಅರ್ಥ ಈ ಗೃಹ ನಿರ್ವಹಣೆ ಎಂಬ ಪದಕ್ಕೆ ಮಾತ್ರ ಸೀಮಿತವಾಗಿರದೆ ವಿಶಾಲವಾದಂತಹ ವ್ಯಾಪ್ತಿಯನ್ನು ಹೊಂದಿದೆ. ಈ ಅರ್ಥಶಾಸ್ತ್ರವನ್ನು ಮೃದುಶಾಸ್ತ್ರ, ವಾರ್ತಾಶಾಸ್ತ್ರ ಎಂದೂ ಕೂಡ ಕರೆಯುತ್ತಾರೆ. ಅರ್ಥಶಾಸ್ತ್ರದ ಬಗ್ಗೆ ಹಲವಾರು ಶಾಸ್ತ್ರಜ್ಞರು ನೀಡಿದ ವ್ಯಾಖ್ಯಾನಗಳನ್ನು ಈ ಕೆಳಗಿನಂತೆ ನೋಡಬಹುದು. ಯಾವ ಶಾಸ್ತ್ರಜ್ಞರು ಯಾವ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ಅರ್ಥಶಾಸ್ತ್ರದ ವ್ಯಾಖ್ಯಾನಗಳು. ಡೆಫಿನೇಷನ್ ಆಫ್ ಎಕನಾಮಿಕ್ಸ್. ಮೊದಲಿಗೆ ಸಂಪತ್ತಿನ ವ್ಯಾಖ್ಯಾ, ವೆಲ್ತ್ ಡೆಫಿನೇಷನ್. ಸಂಪತ್ತಿನ ವ್ಯಾಖ್ಯವನ್ನು ನೀಡಿದವರು ಯಾರು ಅಂದರೆ ಆಡಮ್ ಸ್ಮಿತ್. ಆಡಮ್ ಸ್ಮಿತ್ ರವರು ಯಾವ ದೇಶದವರು ಅಂದರೆ ಇವರು ಸ್ಕಾಟ್ಲೆಂಡ್ ದೇಶದವರು. 1776ರಲ್ಲಿ ತಮ್ಮ ಪ್ರಸಿದ್ಧವಾದಂತಹ ಒಂದು ಗ್ರಂಥವನ್ನು ಬರೀತಾರೆ. ಅದೇ ರಾಷ್ಟ್ರಗಳ ಸಂಪತ್ತು, ವೆಲ್ತ್ ಆಫ್ ನೇಷನ್ಸ್, ರಾಷ್ಟ್ರಗಳ ಸಂಪತ್ತು ಎಂಬ ಪ್ರಸಿದ್ಧ ಗ್ರಂಥವನ್ನು ಬರೆದವರು ಆಡಮ್ ಸ್ಮಿತ್. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್. ಇದು ರಾಷ್ಟ್ರಗಳ ಸಂಪತ್ತು, ವೆಲ್ತ್ ಆಫ್ ನೇಷನ್ಸ್, ಈ ಕೃತಿಯನ್ನು ಬರೆದವರು ಯಾರು ಅಂತ ಹೇಳಿ ಪ್ರಶ್ನೆಗಳ ಪ್ರೀವಿಯಸ್ ಎಕ್ಸಾಮಲ್ಲಿ ಆಗಿದ್ದಾವೆ. ಆಡಮ್ ಸ್ಮಿತ್ ರವರು ಈ ಗ್ರಂಥದಲ್ಲಿ ಅರ್ಥಶಾಸ್ತ್ರದ ಅಧ್ಯಯನವನ್ನು ಪ್ರಾರಂಭಿಸಿ ಅರ್ಥಶಾಸ್ತ್ರವನ್ನು ಇವರು ವ್ಯಾಖ್ಯಾನಿಸಿದ್ದಾರೆ. ಆದ್ದರಿಂದ ಇವರನ್ನು ಅರ್ಥಶಾಸ್ತ್ರದ ಪಿತಾಮಹ ಎಂದು ಪರಿಗಣಿಸಲಾಗಿದೆ. ಇದು ಕೂಡ ಕ್ವಶನ್ ಆಗಿದೆ. ಅರ್ಥಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದರೆ ಆಡಮ್ ಸ್ಮಿತ್. ಭಾರತೀಯ ಅರ್ಥಶಾಸ್ತ್ರದ ಪಿತಾಮಹ ಅಂತ ಯಾರನ್ನು ಕರೆದಾರೆ ಅಂದರೆ ಕೌಟಿಲ್ಯ. ಇದು ಇಂಪಾರ್ಟೆಂಟು. ಅರ್ಥಶಾಸ್ತ್ರದ ಪಿತಾಮಹ ಅಂತ ಯಾರನ್ನು ಕರೀತಾರೆ ಅಂದರೆ ಆಡಮ್ ಸ್ಮಿತ್ ರವರನ್ನು ಕರೀತಾರೆ. ನಂತರ ಇವರ ಪ್ರಕಾರ, ಈ ಆಡಮ್ ಸ್ಮಿತ್ ರವರ ಪ್ರಕಾರ ಅರ್ಥಶಾಸ್ತ್ರವು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವಂತಹ ಒಂದು ವಿಜ್ಞಾನವಾಗಿದೆ. ಇವರ ನಂತರ ಬಂದಂತಹ ಎಲ್ಲ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಕೂಡ ಸಂಪತ್ತಿಗೆ ವಿಶೇಷ ಮಹತ್ವವನ್ನು ತಮ್ಮಲ್ಲಿ ವ್ಯಾಖ್ಯಾನವನ್ನು ನೀಡಿದರು. ಆದ್ದರಿಂದ ಅವರೆಲ್ಲರ ವ್ಯಾಖ್ಯಾನವನ್ನು ಸಂಪತ್ತಿನ ವ್ಯಾಖ್ಯಾನ ಎಂದು ಕರೆಯಲಾಗಿದೆ. ಒಬ್ಬ ವ್ಯಕ್ತಿ ಸಂಪತ್ತನ್ನು ಹೇಗೆ ಗಳಿಸುತ್ತಾನೆ ಮತ್ತು ಗಳಿಸಿದ ಸಂಪತ್ತನ್ನು ಹೇಗೆ ವೆಚ್ಚ ಮಾಡುತ್ತಾನೆ ಎಂಬುದನ್ನು ತಿಳಿಸುವುದೇ ಅರ್ಥಶಾಸ್ತ್ರ ಅಂತ ಹೇಳಿ ಇವರು ಕರೀತಾರೆ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಲ್ಲಿ 3-4 ಪಾಯಿಂಟ್ಗಳನ್ನು ನೆನಪಿಟ್ಕೋಬೇಕು. ಏನಂದರೆ ಸಂಪತ್ತಿನ ವ್ಯಾಖ್ಯವನ್ನು ನೀಡಿದವರು ಯಾರು ಅಂತ ಕೇಳಿದ್ರೆ ಆಡಮ್ ಸ್ಮಿತ್.
ಆ್ಯಡಮ್ ಸ್ಮಿತ್ ರವರ ಕೃತಿ ಯಾವುದು ಅಂತ ಕೇಳಿದರೆ ರಾಷ್ಟ್ರಗಳ ಸಂಪತ್ತು, ವೆಲ್ತ್ ಆಫ್ ನೇಷನ್ಸ್. ಈ ಕೃತಿಯನ್ನು ಆ್ಯಡಮ್ ಸ್ಮಿತ್ ರವರು ಯಾವ ದೇಶದವರು ಅಂತ ಪ್ರಶ್ನೆ ಆಗಿತ್ತು ಒಂದು ಸಲ. ಇವರು ಸ್ಕಾಟ್ಲ್ಯಾಂಡ್ ದೇಶದವರು. ಸಂಪತ್ತಿನ ವ್ಯಾಖ್ಯಾನವನ್ನು ನೀಡಿದವರು ಯಾರು ಅಂದರೆ ಆ್ಯಡಮ್ ಸ್ಮಿತ್ ರವರು. ನೆಕ್ಸ್ಟು ಮುಂದಿನ ವ್ಯಾಖ್ಯಾನ ನೋಡೋಣ. ಯೋಗಕ್ಷೇಮದ ವ್ಯಾಖ್ಯಾನ, ವೆಲ್ಫೇರ್ ಡೆಫಿನೇಷನ್. ಯೋಗಕ್ಷೇಮದ ವ್ಯಾಖ್ಯಾನವನ್ನು ನೀಡಿದವರು ಆಲ್ಫ್ರೆಡ್ ಮಾರ್ಷಲ್. ಇವರು 1890ರಲ್ಲಿ ಅರ್ಥಶಾಸ್ತ್ರದ ತತ್ವಗಳು, ದ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಎಂಬ ಗ್ರಂಥವನ್ನು ಪ್ರಕಟಿಸಿ ಮೊದಲ ಬಾರಿಗೆ ರಾಜಕೀಯ ಅರ್ಥಶಾಸ್ತ್ರ ಎಂದು ಕರೆಯುವ ಮೂಲಕ ಅರ್ಥಶಾಸ್ತ್ರಕ್ಕೆ ಒಂದು ಸ್ವತಂತ್ರ ಅಸ್ತಿತ್ವವನ್ನು ನೀಡಿದ್ದಾರೆ. ಮಾರ್ಷಲ್ ರವರ ಪ್ರಕಾರ ಅರ್ಥಶಾಸ್ತ್ರವು ಮಾನವನ ಸಂಪತ್ತಿಗಿಂತ ಮಾನವನ ಯೋಗಕ್ಷೇಮವನ್ನು ಕುರಿತು ಅಧ್ಯಯನ ಮಾಡುತ್ತದೆ ಎಂದು ವ್ಯಾಖ್ಯಾನಿಸಿದರು. ಸಂಪತ್ತಿನ ವ್ಯಾಖ್ಯಾನವನ್ನು ನೀಡಿದವರು ಆ್ಯಡಮ್ ಸ್ಮಿತ್ ರವರು. ಆದರೆ ಮಾನವನ ಸಂಪತ್ತಿಗಿಂತ ಮಾನವನ ಯೋಗಕ್ಷೇಮವನ್ನು ಕುರಿತು ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಅಂತ ಯೋಗಕ್ಷೇಮದ ವ್ಯಾಖ್ಯಾನವನ್ನು ನೀಡಿದವರು ಯಾರು ಅಂದರೆ ಆಲ್ಫ್ರೆಡ್ ಮಾರ್ಷಲ್ ರವರು. ಇದು ಎಲ್ಲ ನವ ಸಾಂಪ್ರದಾಯಿಕ ಪಂಥದವರ ಅಭಿಪ್ರಾಯವಾಗಿದೆ. ಆದ್ದರಿಂದ ಇವರ ವ್ಯಾಖ್ಯಾನವನ್ನು ಯೋಗಕ್ಷೇಮದ ವ್ಯಾಖ್ಯಾನ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡ್ಕೋಬೇಕಾದದ್ದು ಏನಂದರೆ ಯೋಗಕ್ಷೇಮದ ವ್ಯಾಖ್ಯಾನವನ್ನು ನೀಡಿದವರು ಯಾರು ಅಂತ ಕೇಳಿದರೆ ಆಲ್ಫ್ರೆಡ್ ಮಾರ್ಷಲ್. ಅವರ ಕೃತಿ ಯಾವುದು ಅಂದರೆ ಅರ್ಥಶಾಸ್ತ್ರದ ತತ್ವಗಳು ಅಥವಾ ದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್. ನೆಕ್ಸ್ಟ್ ಬರೋದು ಮೂರನೇ ವ್ಯಾಖ್ಯಾನ, ಕೊರತೆಯ ವ್ಯಾಖ್ಯಾನ, ಸ್ಕ್ಯಾರ್ಸಿಟಿ ಡೆಫಿನೇಷನ್. ಇದು ಸಂಪತ್ತಿನ ವ್ಯಾಖ್ಯಾನ ಮತ್ತು ಶ್ರೇಯೋಭಿವೃದ್ಧಿ ವ್ಯಾಖ್ಯಾನವನ್ನು ಟೀಕಿಸುವ ಮೂಲಕ ಲಿಯೋನೆಲ್ ರಾಬಿನ್ಸನ್ ರವರು ತಮ್ಮ ಅರ್ಥವಿಜ್ಞಾನದ ಸ್ವರೂಪ ಮತ್ತು ಮಹತ್ವ ಎಂಬ ಗ್ರಂಥದಲ್ಲಿ ಕೊರತೆಯ ವ್ಯಾಖ್ಯಾನವನ್ನು ನೀಡಿದರು. ಕೊರತೆಯ ವ್ಯಾಖ್ಯಾನವನ್ನು ನೀಡಿದವರು ಯಾರು ಅಂತ ಕೇಳಿದರೆ ಲಿಯೋನೆಲ್ ರಾಬಿನ್ಸನ್. ಅವರ ಕೃತಿ ಯಾವುದು ಅಂದರೆ ಅರ್ಥವಿಜ್ಞಾನದ ಸ್ವರೂಪ ಮತ್ತು ಮಹತ್ವ. ನೆಕ್ಸ್ಟು ರಾಬಿನ್ಸನ್ ಪ್ರಕಾರ ಏನಂದರೆ ಅಪರಿಮಿತ ಬಯಕೆಗಳು, ಕೊರತೆ ಇರುವ ಸಂಪನ್ಮೂಲಗಳು ಮತ್ತು ಪರ್ಯಾಯ ಆಯ್ಕೆಯುಳ್ಳ ಸಂಪನ್ಮೂಲಗಳ ಬಗ್ಗೆ ಮಾನವನ ನಡವಳಿಕೆಯನ್ನು ಕುರಿತು ಅಧ್ಯಯನ ಮಾಡುವ ವಿಜ್ಞಾನವೇ ಅರ್ಥಶಾಸ್ತ್ರ ಅಂತ ಹೇಳಿ ಕರೀತಾರೆ. ಇವರು ಕೊರತೆಯ ಸಂಪನ್ಮೂಲಗಳಿಗೆ ವಿಶೇಷ ಮಹತ್ವವನ್ನು ನೀಡಿದ್ದರಿಂದ ಇವರ ವ್ಯಾಖ್ಯಾನವನ್ನು ಕೊರತೆಯ ವ್ಯಾಖ್ಯಾನ ಅಂತ ಕರಿತೀವಿ. ಇಲ್ಲಿ ಕೊರತೆಯ ವ್ಯಾಖ್ಯಾನವನ್ನು ನೀಡಿದರು ರಾಬಿನ್ಸನ್ ರವರು. ಓಕೆ, ನೆಕ್ಸ್ಟ್ ನಾಲ್ಕನೇದು ಬೆಳವಣಿಗೆಯ ವ್ಯಾಖ್ಯಾನ, ಗ್ರೋತ್ ಡೆಫಿನೇಷನ್. ಗ್ರೋತ್ ಡೆಫಿನೇಷನನ್ನು ನೀಡಿದವರು JM ಕೇನ್ಸ್ ಮತ್ತು ರಾಬಿನ್ಸನ್ ಮೊದಲಾದ ಅರ್ಥಶಾಸ್ತ್ರಜ್ಞರು ಏನು ಮಾಡ್ತಾರೆ ಅಂದರೆ ಬೆಳವಣಿಗೆಯ ವ್ಯಾಖ್ಯಾನವನ್ನು ನೀಡುತ್ತಾರೆ. ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ ವಿಶೇಷ ಮಹತ್ವವನ್ನು ತಮ್ಮ ಅಧ್ಯಯನದಲ್ಲಿ ನೀಡಿದ್ದರಿಂದ ಈ ಆಧುನಿಕ ಅರ್ಥಶಾಸ್ತ್ರಜ್ಞರ ವ್ಯಾಖ್ಯಾನವನ್ನು ಬೆಳವಣಿಗೆಯ ವ್ಯಾಖ್ಯಾನವೆಂದು ಕರೆಯಲಾಗಿದೆ. ಭಾರತದಲ್ಲಿ ಅರ್ಥಶಾಸ್ತ್ರದ ಮೂಲವನ್ನು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಕಾಣಬಹುದು. ಕೌಟಿಲ್ಯ ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕೌಟಿಲ್ಯನನ್ನು ಕರಿತೀವಿ. ಅವನ ಕೃತಿ ಯಾವುದು ಅಂದರೆ ಅರ್ಥಶಾಸ್ತ್ರ. ಭಾರತದಲ್ಲಿ ಅರ್ಥಶಾಸ್ತ್ರ ಕ್ಷೇತ್ರಕ್ಕೆ 1998ರಲ್ಲಿ ನೊಬೆಲ್ ಪಾರಿತೋಷಿಕ ಒಬ್ಬರಿಗೆ ದೊರೆಯುತ್ತೆ. ಯಾರಿಗೆ ಅಂದರೆ ಅದು ಅಮರ್ತ್ಯ ಸೇನ್ ಅವರಿಗೆ 1998ರಲ್ಲಿ ನೊಬೆಲ್ ಪಾರಿತೋಷಿಕ ದೊರೆತಿದೆ. ಅವರ ಯಾವ ಕ್ಷೇತ್ರಕ್ಕೆ ದೊರೆತಿದೆ? ಯೋಗಕ್ಷೇಮದ ಅರ್ಥಶಾಸ್ತ್ರ, ವೆಲ್ಫೇರ್ ಎಕನಾಮಿಕ್ಸ್ಗೆ ನೊಬೆಲ್ ಪ್ರಶಸ್ತಿ ದೊರೆಯುತ್ತದೆ. ನೆಕ್ಸ್ಟ್ ಬರೋದು ಈ ಪ್ರೀವಿಯಸ್ ಇಯರಲ್ಲಿ ಈ ಬರೀ ಡೆಫಿನೇಷನ್ ಬಗ್ಗೆ, ಅರ್ಥಶಾಸ್ತ್ರದ ಡೆಫಿನೇಷನ್ ಬಗ್ಗೆ ಕೇಳಿದಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಅರ್ಥಶಾಸ್ತ್ರದ ಕೊರತೆ ಕೇಂದ್ರಿತ ವ್ಯಾಖ್ಯಾನವನ್ನು ನೀಡಿದವರು ಯಾರು ಅಂದರೆ ಹರಿಯಾಣ TT ಎಕ್ಸಾಮ್ 2021ನಲ್ಲಿ ಕೇಳಿದಂಥ ಪ್ರಶ್ನೆ ಇದು. ಅರ್ಥಶಾಸ್ತ್ರದ ಕೊರತೆಯ ಕೇಂದ್ರಿತ ವ್ಯಾಖ್ಯಾನಗಳನ್ನು ನೀಡಿದವರು, ಕೊರತೆ ಕೇಂದ್ರಿತ ವ್ಯಾಖ್ಯಾನ ನೀಡಿದವರು ಲಿಯೋನೆಲ್ ಚಾರ್ಲ್ಸ್ ರಾಬಿನ್ಸ್. ನೆಕ್ಸ್ಟ್ ಎರಡನೇ ಕ್ವಶನು, ಆರ್ಥಿಕ ಬೆಳವಣಿಗೆಯ ಕೆಳಗಿನ ಹೇಳಿಕೆಯನ್ನು ಯಾರು ನೀಡಿದರು? ಇದು MPSC 2021ನಲ್ಲಿ ಕೇಳಿದಂಥ ಪ್ರಶ್ನೆ. ಆರ್ಥಿಕ ಬೆಳವಣಿಗೆಯ ಕೆಳಗಿನ ಹೇಳಿಕೆಯನ್ನು ಯಾರು ನೀಡಿದ್ದಾರೆ? ಆರ್ಥಿಕ ಬೆಳವಣಿಗೆಯು ದೀರ್ಘಾವಧಿಯಲ್ಲಿ ಕ್ರಮೇಣ ಮತ್ತು ಸ್ಥಿರವಾದ ಬದಲಾವಣೆಯಾಗಿದ್ದು ಇದು ಉಳಿತಾಯ ಮತ್ತು ಜನಸಂಖ್ಯೆಯ ದರದಲ್ಲಿ ಕ್ರಮೇಣ ಹೆಚ್ಚಳದಿಂದ ಬರುತ್ತದೆ. ಈ ಹೇಳಿಕೆಯನ್ನು ಹೇಳಿದವರು ಯಾರಂದರೆ ಪ್ರೊಫೆಸರ್ ಶುಂಪಿಟರ್ ಅಂತ ಬರ್ತಾರೆ. ಶುಂಪಿಟರ್ ಅವರು ಹೇಳ್ತಾರೆ. ನೆಕ್ಸ್ಟು ಮೂರನೇ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾವುದು ಅರ್ಥಶಾಸ್ತ್ರವನ್ನು ಉತ್ತಮವಾಗಿ ವ್ಯಾಖ್ಯಾನಿಸುತ್ತದೆ? ಬಿಹಾರ ಟೀಚರ್ಸ್ ಎಕ್ಸಾಮಲ್ಲಿ ಕೇಳಿದಂಥ ಕ್ವಶನ್ ಇದು. ಅರ್ಥಶಾಸ್ತ್ರವನ್ನು ಉತ್ತಮವಾಗಿ ಯಾವ ಸೆಂಟೆನ್ಸ್ ಇಲ್ಲಿ ಹೇಳ್ತೈತಿ ಅಂತ ಕೇಳಿದ್ದಾರೆ. ಒಂದು, ವ್ಯಕ್ತಿಗಳು ತಮ್ಮ ಹಣವನ್ನು ಹೇಗೆ ಖರ್ಚು ಮಾಡುತ್ತಾರೆ ಎಂಬುದರ ಅಧ್ಯಯನ.
2 ಅನಿಯಮಿತ ಅಗತ್ಯಗಳು ಮತ್ತು ಸೀಮಿತ ಸಂಪನ್ಮೂಲಗಳ ವಿಜ್ಞಾನ. 3 ಸರ್ಕಾರದ ನೀತಿಗಳ ವಿಶ್ಲೇಷಣೆ. ಮೇಲಿನವುಗಳು ಒಂದಕ್ಕಿಂತ ಹೆಚ್ಚು. 4 ಮೇಲಿನ ಯಾವುದೂ ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಅನಿಯಮಿತ ಅಗತ್ಯಗಳು ಮತ್ತು ಸೀಮಿತ ಸಂಪನ್ಮೂಲಗಳ ವಿಜ್ಞಾನ. ಓಕೆ, 4ನೇ ಪ್ರಶ್ನೆ. ಅರ್ಥಶಾಸ್ತ್ರದ ಕಲ್ಯಾಣ ಆಧಾರಿತ ವ್ಯಾಖ್ಯಾನವನ್ನು ಡ್ಯಾಶ್ ರವರು ನೀಡಿದ್ದಾರೆ. ಅರ್ಥಶಾಸ್ತ್ರದ ಕಲ್ಯಾಣ ಆಧಾರಿತ ವ್ಯಾಖ್ಯಾನವನ್ನು ನೀಡಿದವರು MPPSCಯಲ್ಲಿ ಟೀಚರ್ಸ್ ಪೋಸ್ಟಲ್ಲಿ 2017ರಲ್ಲಿ ಕೇಳಿದಂಥ ಪ್ರಶ್ನೆ. ಅರ್ಥಶಾಸ್ತ್ರದ ಕಲ್ಯಾಣ ಆಧಾರಿತ ವ್ಯಾಖ್ಯಾನವನ್ನು ಯಾರು ನೀಡಿದ್ದಾರೆ ಅಂತ ಕೇಳಿದರೆ ಇಲ್ಲಿ ಮಾರ್ಷಲ್ ಕೊಟ್ಟಿದ್ದರು, ಆ್ಯಡಮ್ ಸ್ಮಿತ್ ಕೊಟ್ಟಿದ್ದರು, ರಾಬಿನ್ಸನ್ ಕೊಟ್ಟಿದ್ದರು, AC P ಗೌ ಅಂತ ಕೊಟ್ಟಿದ್ದರು. ಸರಿಯಾದ ಉತ್ತರ AC P ಗೌ. ಇಲ್ಲಿ ಇದು AC P ಗೌ ಯಾರು ಅಂತ ಅವ್ರ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. AC P ಗೌ ಇವರು ಅರ್ಥಶಾಸ್ತ್ರದ ಕಲ್ಯಾಣ ಆಧಾರಿತ ವ್ಯಾಖ್ಯಾನವನ್ನು ಮುಂದುವರಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. P ಗೌ ಪ್ರಕಾರ ಅರ್ಥಶಾಸ್ತ್ರವು ಸಾಮಾಜಿಕ ಕಲ್ಯಾಣವನ್ನು ಗರಿಷ್ಠಗೊಳಿಸಲು ಸಂಪನ್ಮೂಲಗಳನ್ನು ಹೇಗೆ ಹಂಚಲಾಗುತ್ತದೆ ಎಂಬುದರ ಅಧ್ಯಯನವಾಗಿದೆ. ಈ ವ್ಯಾಖ್ಯಾನವು ಮಾನವನ ಕಲ್ಯಾಣವನ್ನು ಸುಧಾರಿಸುವುದು ಮತ್ತು ಸಾಮಾಜಿಕ ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸುವುದರ ಮೇಲೆ ಒತ್ತು ನೀಡುತ್ತದೆ. ಇದು ಸಂಪೂರ್ಣವಾಗಿ ಸಂಪತ್ತು ಅಥವಾ ಕೊರತೆಯ ಮೇಲೆ ಕೇಂದ್ರೀಕರಿಸಿದ ವ್ಯಾಖ್ಯಾನಗಳೊಂದಿಗೆ ವ್ಯತಿರಿಕ್ತವಾಗಿದೆ. ಉತ್ತಮ ಜೀವನ ಪರಿಸ್ಥಿತಿಗಳನ್ನು ಸಾಧಿಸುವಲ್ಲಿ ಅರ್ಥಶಾಸ್ತ್ರದ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಹೆಚ್ಚುವರಿ ಮಾಹಿತಿ ಕಲ್ಯಾಣ ಅರ್ಥಶಾಸ್ತ್ರ ಆರ್ಥಿಕ ನೀತಿಗಳು ಮತ್ತು ನಿರ್ಧಾರಗಳು ವ್ಯಕ್ತಿಗಳು ಮತ್ತು ಸಮಾಜದ ಯೋಗಕ್ಷೇಮದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದರ ಮೇಲೆ ಕೇಂದ್ರೀಕರಿಸುತ್ತದೆ. ಕೇಂದ್ರ ಪರಿಕಲ್ಪನೆಗಳಲ್ಲಿ ಸಮಾನತೆ, ದಕ್ಷತೆ ಮತ್ತು ಸಂಪನ್ಮೂಲಗಳ ವಿತರಣೆ ಸೇರಿವೆ. AC P ಗೌ ಅವರ ಕೆಲಸವು ಆಧುನಿಕ ಕಲ್ಯಾಣ ಅರ್ಥಶಾಸ್ತ್ರಕ್ಕೆ ಅಡಿಪಾಯ ಹಾಕಿತು. ಇದು ಸಾಮಾಜಿಕ ನೀತಿ ಮತ್ತು ತೆರಿಗೆ ಸಿದ್ಧಾಂತಗಳ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಅರ್ಥಶಾಸ್ತ್ರದಲ್ಲಿ ಇನ್ನಿತರ ಪ್ರಮುಖ ವ್ಯಕ್ತಿಗಳು ಆಪ್ಷನಲ್ಲಿದ್ದಂಥ ಇನ್ನಿತರ ಪ್ರಮುಖ ವ್ಯಕ್ತಿಗಳು ಆ್ಯಡಮ್ ಸ್ಮಿತ್ರು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಇವರು ಸಂಪತ್ತು ಸೃಷ್ಟಿ ಮತ್ತು ಮುಕ್ತ ಮಾರುಕಟ್ಟೆಗಳಿಗೆ ಒತ್ತನ್ನು ನೀಡುತ್ತಾರೆ. ನೆಕ್ಸ್ಟು ಅಲ್ಫ್ರೆಡ್ ಮಾರ್ಷಲ್ರವರು ಸಂಪತ್ತಿನ ಸಂಬಂಧದಲ್ಲಿ ಮಾನವನ ನಡವಳಿಕೆಯ ಅಧ್ಯಯನವಾಗಿ ಅರ್ಥಶಾಸ್ತ್ರವನ್ನು ಪ್ರತಿಪಾದಿಸುತ್ತಾರೆ. ಲಿಯೋನೆಲ್ ರಾಬಿನ್ಸನ್ ರವರು ಅರ್ಥಶಾಸ್ತ್ರವನ್ನು ಕೊರತೆ ಮತ್ತು ಆಯ್ಕೆಯ ವಿಜ್ಞಾನ ಎಂದು ವ್ಯಾಖ್ಯಾನಿಸಿದರು. ಇದು ಪರಿಣಾಮಕಾರಿ ಸಂಪನ್ಮೂಲಗಳ ಹಂಚಿಕೆಯ ಮೇಲೆ ಕೇಂದ್ರೀಕರಿಸುತ್ತದೆ. ನೆಕ್ಸ್ಟು ಒಂದು ಹೊಂದಿಸಿ ಬರೆ ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯಿರಿ. ಪಟ್ಟಿ 1 ಅರ್ಥಶಾಸ್ತ್ರಜ್ಞರು, ಪಟ್ಟಿ 2 ಸಿದ್ಧಾಂತಗಳು. ಆಪ್ಷನ್ ಎ ಅಲ್ಫ್ರೆಡ್ ಮಾರ್ಷಲ್ಲು, ಆಪ್ಷನ್ ಬಿ JR ಹಿಗ್ಸು, ಆಪ್ಷನ್ ಸಿ ರಾಬಿನ್ಸು, ಆಪ್ಷನ್ ಡಿ ಆ್ಯಡಮ್ ಸ್ಮಿತು. ಪಟ್ಟಿ 2 ಅಲ್ಲಿ 1 ಉಪಯುಕ್ತತೆಯ ವಿಶ್ಲೇಷಣೆ, 2 ಉದಾಸೀನತೆಯ ರೇಖೆಯ ವಿಶ್ಲೇಷಣೆ, 3 ಕೊರತೆಯ ಅರ್ಥಶಾಸ್ತ್ರದ ವ್ಯಾಖ್ಯಾನ, 4 ಸಂಪತ್ತಿನ ವ್ಯಾಖ್ಯಾನ. ಇಲ್ಲಿ ನಮಗೆ ತಿಳ್ಕೊಂಡಿರುವಂತಹ ಆನ್ಸರು ಅಲ್ಫ್ರೆಡ್ ಮಾರ್ಷಲ್ರವರು ಉಪಯುಕ್ತತೆ ವಿಶ್ಲೇಷಣೆ, ಆ್ಯಡಮ್ ಸ್ಮಿತ್ರವರು ಸಂಪತ್ತಿನ ವ್ಯಾಖ್ಯಾನವನ್ನು ನೀಡಿದರು. ಓಕೆ, ನೆಕ್ಸ್ಟು ರಾಬಿನ್ಸನ್ರವರು ಕೊರತೆಯ ಅರ್ಥಶಾಸ್ತ್ರದ ವ್ಯಾಖ್ಯಾನವನ್ನು ನೀಡಿದರು. ನೆಕ್ಸ್ಟು JR ಹಿಗ್ಸ್ರವರು ಉದಾಸೀನತೆಯ ರೇಖೆಯ ವಿಶ್ಲೇಷಣೆ. ಇವು ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಬಂದಂತಹ ಪ್ರಶ್ನೆಗಳು. ನೆಕ್ಸ್ಟು ಇಲ್ಲಿ ಅಲ್ಫ್ರೆಡ್ ಮಾರ್ಷಲ್ರವರು ಉಪಯುಕ್ತತೆ ವಿಶ್ಲೇಷಣೆ, ಇದು ಸರಿಯಾಗಿದೆ. ಅಲ್ಫ್ರೆಡ್ ಮಾರ್ಷಲ್ರವರ ಕಾರ್ಡಿನಲ್ ಯುಟಿಲಿಟಿ ವಿಧಾನವನ್ನು ಅಭಿವೃದ್ಧಿಪಡಿಸಿದರು. ಇದು ಪ್ರಶ್ನೆಯಾಗುತ್ತೆ. ಕಾರ್ಡಿನಲ್ ಯುಟಿಲಿಟಿ ವಿಧಾನವನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ ಕೇಳಿದರೆ ಅಲ್ಫ್ರೆಡ್ ಮಾರ್ಷಲ್ರವರು ಕಾರ್ಡಿನಲ್ ಯುಟಿಲಿಟಿ ವಿಧಾನವನ್ನು ಅಭಿವೃದ್ಧಿಪಡಿಸ್ತಾರೆ. JR ಹಿಗ್ಸ್ರವರು ಆರ್ಡಿನಲ್ ಯುಟಿಲಿಟಿ ವಿಧಾನವನ್ನು ಅಭಿವೃದ್ಧಿಪಡಿಸ್ತಾರೆ. ಅಲ್ಫ್ರೆಡ್ ಮಾರ್ಷಲ್ರವರು ಕಾರ್ಡಿನಲ್ ಯುಟಿಲಿಟಿ ವಿಧಾನವನ್ನು ಅಭಿವೃದ್ಧಿಪಡಿಸಿದರೆ JR ಹಿಗ್ಸ್ರವರು ಆರ್ಡಿನಲ್ ಯುಟಿಲಿಟಿ ವಿಧಾನವನ್ನು ಅಭಿವೃದ್ಧಿಪಡಿಸ್ತಾರೆ. ರಾಬಿನ್ಸನ್ರವರು ಕೊರತೆ ಮತ್ತು ಆಯ್ಕೆಯ ವಿಜ್ಞಾನವನ್ನು ವ್ಯಾಖ್ಯಾನ ಮಾಡ್ತಾರೆ. ಆ್ಯಡಮ್ ಸ್ಮಿತ್ರವರು ಸಂಪತ್ತಿನ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಇದು ಈ ಆಪ್ಷನ್ಗಳ ಉತ್ತರ. ನೆಕ್ಸ್ಟು ಮುಂದಿನ